ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶುಪೀಠಸ್ಥಿತಂ ಸ್ಫೂರ್ಜಸ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರ ಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾಕಾಂತಯ ಸಂಶ್ಲಿಷ್ಟಾರ್ಧತನಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೇ ಸದಾ ವಂದಿತ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 20ನೆಯ ಅಧ್ಯಾಯವಾದ ಮದಾಲಸೆಯು ತಾಲಕೇತು ರಾಕ್ಷಸನ ಮಾಯೆಯಿಂದ ಪತಿಯು ಮೃತನಾದಂತೆ ತಿಳಿದು ಪ್ರಾಣತ್ಯಾಗ ಮಾಡುವುದು, ವಿಯೋಗ ದುಃಖದಿಂದ ಕುವಲಯಾಶ್ವನು ತಪ್ಪಿಸುತ್ತಾ ಸ್ತ್ರೀಭೋಗವನ್ನು ತ್ಯಜಿಸಿ ಪ್ರತಿಜ್ಞೆ ಮಾಡುವುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪುತ್ರರು ಹೀಗೆ ನುಡಿದರು. ತರುವಾಯ ಹಾಗೆಯೇ ಕೆಲವು ಹೆಚ್ಚು ಕಾಲವು ಕಳೆಯಲು ತಂದೆಯು ಮತ್ತೆ ಪುತ್ರನನ್ನು ಕರೆದು ಹೇಳಿದನು, ಪುತ್ರನೇ, ಬೇಗ ಹೋಗು, ವಿಪ್ರರ ರಕ್ಷಣೆಗೋಸ್ಕರ ಭೂಸಂಚಾರವನ್ನು ಮಾಡು. ಪ್ರತಿದಿನದಲ್ಲಿಯೂ ಪ್ರತಿಯೊಂದು ಪ್ರಾತಃಕಾಲದ ಹೊತ್ತಿನಲ್ಲಿಯೂ ಈ ಕುದುರೆಯನ್ನು ಏರಿಕೊಂಡು ಯಾವಾಗಲೂ ದ್ವಿಜೋತ್ತಮರಿಗೆ ಎಲ್ಲಿ ಯಾವ ಪೀಡೆಯಾಗುತ್ತಿದೆ ಎಂಬುದನ್ನು ಹುಡುಕಬೇಕು. ಕೆಟ್ಟ ನಡತೆಯುಳ್ಳವರು, ಪಾಪದಲ್ಲಿ ಅಭಿರುಚಿಯುಳ್ಳವರೂ ಆದ ದಾನವರು 100 ಮಂದಿ ಇರುವರು. ಅವರಿಂದ ಮುನಿಗಳಿಗೆ ಹೇಗೆ ಪೀಡೆಯುಂಟಾಗಲಾರದೋ ಹಾಗೆ ನೀನು ಮಾಡು. ಆಗ ತಂದೆಯಿಂದ ಆ ರೀತಿಯಾಗಿ ಹೇಳಲ್ಪಟ್ಟಿರುವ ನೃಪಕುಮಾರನು ಹಾಗೆಯೇ ಮಾಡುತ್ತಾ ಸಂಪೂರ್ಣವಾಗಿ ಭೂಮಿಯಲ್ಲಿ ಸಂಚಾರ ಮಾಡಿ ತಂದೆಯ ಪಾದಗಳಿಗೆ ವಂದಿಸುತ್ತಿದ್ದನು. ರಾಜಪುತ್ರನು ಪ್ರತಿಯೊಂದು ದಿನದಲ್ಲಿಯೂ ಪೂರ್ವಾಹ್ನ ಸಮಯದಲ್ಲಿ ಭೂಸಂಚಾರವನ್ನು ಮಾಡಿ ಮಿಕ್ಕ ದಿನದಲ್ಲೆಲ್ಲ ಸುಂದರಿಯಾದ ಮದಾಲಸೆಯೊಡನೆ ಸುಖವನ್ನು ಭುಂಜಿಸುತ್ತಿದ್ದನು. ಒಂದು ಸಮಯದಲ್ಲಿ ಸಂಚಾರಕ್ಕಾಗಿ ಹೊರಟ ರಾಜಪುತ್ರನು ಯಮುನಾ ನದಿಯ ದಡದಲ್ಲಿ ಆಶ್ರಮ ಮಾಡಿಕೊಂಡಿರುವ ಪಾತಾಳಕೇತುವಿನ ತಮ್ಮನಾದ ತಾಲಕೇತು ಎಂಬ ರಾಕ್ಷಸನನ್ನು ನೋಡಿದನು. ತರುವಾಯ ಮುನಿರೂಪವನ್ನು ಧರಿಸಿದ ಮಾಯಾವಿಯಾದ ಆ ತಾಲಕೇತು ದಾನವನು ರಾಜಪುತ್ರನಲ್ಲಿದ್ದ ಪೂರ್ವ ವೈರವನ್ನು ಸ್ಮರಿಸಿಕೊಂಡು ರಾಜಪುತ್ರನನ್ನು ಕುರಿತು ಹೇಳಿದನು, ರಾಜಪುತ್ರನೇ, ನಿನ್ನಲ್ಲಿ ಒಂದು ವಿಷಯವನ್ನು ಹೇಳುವೆನು. ನಿನಗೆ ಇಷ್ಟವಿದ್ದರೆ ಅದನ್ನು ಮಾಡು. ಸತ್ಯ ಪ್ರತಿಜ್ಞೆಯುಳ್ಳವನೇ, ನಿನಗೆ ನನ್ನ ಪ್ರಾರ್ಥನೆಯನ್ನು ಭಂಗಗೊಳಿಸುವುದು ಯೋಗ್ಯವಲ್ಲ. ನಾನು ಪುಣ್ಯ ಸಂಪಾದನೆಗೋಸ್ಕರ ಯಜ್ಞಗಳನ್ನು ಮಾಡುವೆನು. ನನಗೆ ಅನೇಕ ಇಷ್ಟಿಗಳು ಕರ್ತವ್ಯವಾಗಿವೆ. ಆದರೆ ಆ ಕರ್ಮಗಳಲ್ಲಿ ಕೊಡಬೇಕಾದ ದಕ್ಷಿಣಾಧನವು ನನ್ನಲ್ಲಿ ಇಲ್ಲವಾದ್ದರಿಂದ ಚಿಂತಿಸುತ್ತಿದ್ದೇನೆ. ಆದ್ದರಿಂದ ಎಲೈ ವೀರನೇ, ಈ ನಿನ್ನ ಕತ್ತಿನಲ್ಲಿ ಶೋಭಿಸುತ್ತಿದ್ದ ಒಡವೆಯನ್ನು ನನ್ನ ದಕ್ಷಿಣಾಧನಕ್ಕೋಸ್ಕರವಾಗಿ ಕೊಡು ಮತ್ತು ನನ್ನ ಈ ಆಶ್ರಮ ಭೂಮಿಯನ್ನು ರಕ್ಷಿಸು. ನಾನು ನೀರಿನೊಳಗೆ ಪ್ರಜೆಗಳ ಪುಷ್ಟಿಗೆ ಕಾರಣವೂ ವರುಣದೇವತೆಯನ್ನು ಪ್ರಶಂಸೆ ಮಾಡುವುದೂ ಆದ ವೈದಿಕ ಮಂತ್ರಗಳಿಂದ ಜಲಜಂತುಗಳಿಗೆ ಪತಿಯಾದ ವರುಣದೇವನನ್ನು ಸ್ತುತಿಸುವೆನು. ನಾನು ಹಾಗೆ ವರುಣನನ್ನು ಸ್ತೋತ್ರ ಮಾಡಿ ಬೇಗ ಬರುವೆನು. ಹೀಗೆಂದು ಹೇಳುತ್ತಿದ್ದ ಮುನಿರೂಪದಿಂದಿದ್ದ ತಾಲಕೇತುವಿಗೆ ಆ ರಾಜಪುತ್ರನು ವಂದಿಸಿ ಮತ್ತೆ ತನ್ನ ಕಂಠಾಭರಣವನ್ನು
ಅವನಿಗೆ ಕೊಟ್ಟನು. ಮತ್ತು ಅವನಿಗೆ ಹೀಗೆಂದು ಹೇಳಿದನು, ನೀನು ಏನೂ ಆತಂಕವಿಲ್ಲದ ಚಿತ್ತದಿಂದ ಹೋಗಬಹುದು. ಅದುವರೆಗೂ ನಾನು ನಿನ್ನ ಆಶ್ರಮದ ಬಳಿಯಲ್ಲಿಯೇ ನಿಲ್ಲುವೆನು. ಮಹಾತ್ಮನೇ, ನಿನ್ನ ಆದೇಶದಂತೆ ನೀನು ಹಿಂತಿರುಗಿ ಬರುವವರೆಗೂ ನಾನು ಇಲ್ಲಿರುವೆನಾದ್ದರಿಂದ ಇಲ್ಲಿ ನಿನಗೆ ಯಾರೊಬ್ಬನೂ ಏನೂ ಪೀಡೆಯನ್ನು ಉಂಟು ಮಾಡಲಾರನು. ಮುನಿಶ್ರೇಷ್ಠನೇ, ನೀನು ನೆಮ್ಮದಿಯಿಂದ ಕೂಡಿ ನಿನ್ನ ಮನೋಗತವಾದ ಇಷ್ಟವನ್ನು ನೆರವೇರಿಸು. ಹೀಗೆಂದು ರಾಜಪುತ್ರನಿಂದ ಹೇಳಲ್ಪಟ್ಟವನಾಗಿ ತಾಲಕೇತುವು ನದಿಯ ಜಲದಲ್ಲಿ ಮುಳುಗಿದನು. ರಾಜನಂದನನು ಅಲ್ಲಿಯೇ ಇದ್ದು ತಾಲಕೇತುವು ಮಾಯೆಯಿಂದ ರಚಿಸಿರುವ ಆಶ್ರಮವನ್ನು ರಕ್ಷಿಸುತ್ತಿದ್ದನು. ತಾಲಕೇತುವು ತಾನು ಮುಳುಗಿದ ಜಲಾಶಯದಿಂದ ಋತಧ್ವಜನ ನಗರಕ್ಕೆ ಹೋಗಿ ಮದಾಲಸೆ ಮತ್ತು ಇತರರು ಸೇರಿರುವಾಗ ಪ್ರತ್ಯಕ್ಷವಾಗಿ ಇದನ್ನು ಹೇಳಿದನು. ವೀರನಾದ ಕುವಲಯಾಶ್ವ ಕುಮಾರನು ತಪಸ್ವಿಗಳ ರಕ್ಷಣವನ್ನು ಮಾಡುತ್ತಿರಲು ನನ್ನ ಆಶ್ರಮದ ಬಳಿಯಲ್ಲಿ ಯಾರೋ ಒಬ್ಬ ದುಷ್ಟ ದೈತ್ಯನೊಡನೆ ಯುದ್ಧ ಮಾಡಿದನು. ಆದರೆ ತನ್ನ ಶಕ್ತಿ ಇರುವಷ್ಟು ಬ್ರಹ್ಮದ್ವೇಷಿಗಳನ್ನು ಸಂಹಾರ ಮಾಡುತ್ತಲಿದ್ದ ರಾಜನಂದನನು ಪಾಪಿಯಾದ ದೈತ್ಯನಿಂದ ಮಾಯಾಬಲವನ್ನು ಆಶ್ರಯಿಸಿ ಶೂಲದಿಂದ ಭೇದಿಸಲ್ಪಟ್ಟನು. ಹಾಗೆ ಮರಣವನ್ನು ಹೊಂದುತ್ತಿರುವ ರಾಜಕುಮಾರನು ಈ ಕಂಠಾಭರಣವನ್ನು ನನ್ನ ಕೈಯಲ್ಲಿ ಕೊಟ್ಟನು. ಆಗ ಶೋಕಪೀಡಿತರಾದ ತಪಸ್ವಿಗಳು ಅವನಿಗೆ ಅಗ್ನಿ ಸಂಸ್ಕಾರವನ್ನು ನಡೆಸಿದರು. ಆಗ ಬೆದರಿ ಆರ್ತವಾದ ಹೇಷಾ ಶಬ್ದವನ್ನು ಮಾಡುತ್ತಲಿದ್ದ ಮತ್ತು ಕಣ್ಣೀರು ಸುರಿಸುತ್ತಿದ್ದ ಕಣ್ಣುಗಳಿಂದ ಕೂಡಿದ ಆ ಅಶ್ವವು ಅದೇ ದುರಾತ್ಮನಾದ ರಾಕ್ಷಸನಿಂದ ಒಯ್ಯಲ್ಪಟ್ಟಿತು. ಹಿಂದೆ ಪಾಪವನ್ನು ಗಳಿಸಿದ ಅತಿಕ್ರೂರನಾದ ನನ್ನಿಂದ ಈ ವೃತ್ತಾಂತವು ನೋಡಲ್ಪಟ್ಟಿತು. ಇನ್ನು ಮುಂದೆ ಉತ್ತರ ಕಾಲದಲ್ಲಿ ನಡೆಸಬೇಕಾದ ಕೃತ್ಯವೇನಿದೆಯೋ ಅದನ್ನು ನೆರವೇರಿಸು. ಮನಸ್ಸಿಗೆ ನಂಬಿಕೆಯನ್ನು ಹುಟ್ಟಿಸುವಂತಹ ಈ ಕಂಠಾಭರಣವು ತೆಗೆದುಕೊಳ್ಳಲ್ಪಡಲಿ. ತಪಸ್ವಿಗಳಾದ ನಮಗೆ ಸುವರ್ಣಾಭರಣದಿಂದ ಏನೂ ಪ್ರಯೋಜನವಾಗಬೇಕಾದುದಿಲ್ಲ. ತಾಲಕೇತುವು ಹೀಗೆಂದು ಹೇಳಿ ಕಂಠಾಭರಣವನ್ನು ನೆಲದಲ್ಲಿ ಬಿಟ್ಟು ಬಂದ ಹಾಗೆ ಹಿಂದಕ್ಕೆ ಹೋದನು. ಅನಂತರ ಅಲ್ಲಿದ್ದ ಜನರು ಶೋಕಪೀಡಿತರೂ ಮೂರ್ಛೆಯಿಂದ ಆವಿಷ್ಟರೂ ಆಗಿ ನೆಲದಲ್ಲಿ ಬಿದ್ದರು. ಮತ್ತೊಂದು ಕ್ಷಣದಲ್ಲಿ ಪ್ರಜ್ಞೆಯನ್ನು ಹೊಂದಿದ ಆ ಎಲ್ಲ ರಾಜಸ್ತ್ರೀಯರು, ರಾಜಮಹಿಷಿಯರು ಮತ್ತು ರಾಜನೂ ಕೂಡ ತಡೆಯಲಾರದ ದುಃಖವುಳ್ಳವರಾಗಿ ವಿಲಾಪ ಮಾಡಿದರು. ಮದಾಲಸೆಯಾದರೋ ಪ್ರಿಯನ ಕಂಠಾಭರಣವನ್ನು ನೋಡಿ ಮತ್ತು ಪ್ರಿಯನು ಹತನಾದುದನ್ನು ಕೇಳಿ ದುಃಖ ಸಹಿಸಲಾರದೆ ಪ್ರಿಯವಾದ ಪ್ರಾಣಗಳನ್ನು ಕೂಡಲೇ ತ್ಯಜಿಸಿದಳು. ತರುವಾಯ ಆ ರಾಜನ ಅರಮನೆಯಲ್ಲಿ ದುಃಖದಿಂದ ಹೇಗೆ ಗೋಳಾಟವಾಯಿತೋ ಹಾಗೆ ಪುರದಲ್ಲಿ ಪೌರರ ಮನೆಗಳಲ್ಲೆಲ್ಲ ಭಾರಿಯಾಗಿ ವಿಲಾಪವೂ ಕೇಳಿಸಿತು. ಆಗ ರಾಜನು ಪತಿಯಿಂದ ವಿಯುಕ್ತಳಾಗಿ ಮರಣ ಹೊಂದಿದ ಮದಾಲಸೆಯನ್ನು ನೋಡಿ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡು ಸ್ವಸ್ಥವಾದ ಮನಸ್ಸುಳ್ಳವನಾಗಿ ಸ್ವಜನರನ್ನು ನೋಡಿ ಹೀಗೆಂದು ಹೇಳಿದನು. ಎಲ್ಲ ವಿಧವಾದ ಸಂಸಾರ ಸಂಬಂಧಗಳು ಅನಿತ್ಯವಾದುದೆಂದು ತಿಳಿದು ಈ ಸನ್ನಿವೇಶದಲ್ಲಿ ನನಗಾಗಲಿ ನಿಮಗಾಗಲಿ ಅಳುವಂತಹ ಪ್ರಸಂಗವನ್ನು ನಾನೇನೂ ಕಾಣುವುದಿಲ್ಲ. ನಾನು ನನ್ನ ಪುತ್ರನಿಗಾಗಿ ಶೋಕಪಡಲೆ ಅಥವಾ ಸೊಸೆಯಾದ ಮದಾಲಸೆಗಾಗಿ ಶೋಕಪಡಲೆ? ವಿಚಾರ ದೃಷ್ಟಿಯಿಂದ ನೋಡಿದರೆ ಅವರಿಬ್ಬರೂ ಕೃತಕೃತ್ಯರಾದುದರಿಂದ ಶೋಚನೀಯರಾಗಿಲ್ಲ. ನನ್ನನ್ನು ಶುಶ್ರೂಷೆ ಮಾಡುತ್ತಿದ್ದು ನನ್ನ ವಚನದಿಂದ ದ್ವಿಜರ ರಕ್ಷಣೆಯಲ್ಲಿ ತತ್ಪರನಾಗಿ ಹೋದ ಪುತ್ರನು ಮರಣವನ್ನು ಹೊಂದಿರುವನು. ಅಂತಹವನು ಪ್ರಾಜ್ಞರಿಗೆ ಹೇಗೆ ಶೋಚನೀಯನಾಗುವನು? ಯಾವ ದೇಹವು ಎಂದಾದರೂ ತಪ್ಪದೆ ಹೋಗುವುದಾಗಿದೆಯೋ ಅಂತಹ ದೇಹವು ನನ್ನ ಪುತ್ರನಿಂದ ದ್ವಿಜರಿಗಾಗಿ ತ್ಯಜಿಸಲ್ಪಟ್ಟಿದ್ದರೆ ಆ ದೇಹತ್ಯಾಗವು ಅಭ್ಯುದಯವನ್ನು ಮಾಡುವುದಲ್ಲವೇ? ಸದ್ವಂಶದಲ್ಲಿ ಜನಿಸಿದ ಮತ್ತು
ಪತಿಯಲ್ಲಿ ಹೀಗೆ ಭಕ್ತಿಯಿಂದ ಅನುವರ್ತಿಸಿದ ಈ ಮದಾಲಸೆಯು ಹೇಗೆ ಶೋಚ್ಯಳಾಗುವಳು? ನಾರಿಯರಿಗೆ ಪತಿಯನ್ನು ಬಿಟ್ಟು ಬೇರೆ ದೈವವಿಲ್ಲ. ಇವಳು ಪತಿಯ ವಿಯೋಗ ದುಃಖವನ್ನು ಅನುಭವಿಸುತ್ತಾ ಜೀವಿಸುವಂತಾಗಿದ್ದರೆ ನಮಗೂ ಬಂಧುಜನರಿಗೂ ಮತ್ತು ಕರುಣಾವಂತರಾದ ಇತರರಿಗೂ ಶೋಚ್ಯಳಾಗುತ್ತಿದ್ದಳು. ಯಾವ ಮದಾಲಸೆಯು ಪತಿಯ ಮರಣವನ್ನು ಕೇಳಿ ಆ ಕ್ಷಣದಲ್ಲಿಯೇ ಪ್ರಾಣವನ್ನು ತ್ಯಜಿಸಿ ಪತಿಯನ್ನು ಹಿಂಬಾಲಿಸಿದಳೋ ಅಂತಹ ಪತಿವ್ರತೆಯು ಪ್ರಾಜ್ಞರಿಗೆ ಶೋಚ್ಯಳಲ್ಲ. ಯಾವ ಕುಲಾಂಗನೆಯರು ಪತಿಯಿಂದ ವಿಯುಕ್ತರಾಗಿದ್ದರೂ ಮರಣ ದುಃಖ ಭ್ರಾಂತಿಯಿಂದ ಸಹಗಮನ ಮಾಡುವುದಿಲ್ಲವೋ ಅಂತಹ ಸ್ತ್ರೀಯರು ಶೋಚ್ಯರು ಮತ್ತು ತಮ್ಮ ವಂಶಕ್ಕೂ ತಮಗೂ ಕೇಡನ್ನು ಉಂಟು ಮಾಡುವವರು. ಈ ನನ್ನ ಸೊಸೆಯಾದ ಮದಾಲಸೆಯು ಪತಿಯಲ್ಲಿರುವ ಕೃತಜ್ಞತೆಯಿಂದ ಕೂಡಲೇ ಪ್ರಾಣತ್ಯಾಗ ಮಾಡಿದುದರಿಂದ ಪತಿವಿಯೋಗ ದುಃಖವನ್ನು ಅನುಭವಿಸಲಿಲ್ಲ. ಇಹಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಸಮಸ್ತ ಸೌಖ್ಯಗಳನ್ನು ಉಂಟುಮಾಡುವ ಪತಿದೇವನನ್ನು ಯಾವ ಸ್ತ್ರೀಯು ತಾನೇ ಮನುಷ್ಯನೆಂದು ಭಾವಿಸುವಳು? ದಾನವನಿಂದ ಹತನಾದ ಪುತ್ರನು ಶೋಚ್ಯನಲ್ಲ. ಪತಿಗಾಗಿ ಪ್ರಾಣಗಳನ್ನು ತ್ಯಜಿಸಿದ ಈಕೆಯು ಶೋಚ್ಯಳಲ್ಲ. ನಾನು ಶೋಚ್ಯನಲ್ಲ ಮತ್ತು ಅವನ ತಾಯಿಯು ಶೋಚ್ಯಳಲ್ಲ. ಬ್ರಾಹ್ಮಣರಿಗಾಗಿ ಪ್ರಾಣಗಳನ್ನು ತೆತ್ತ ನನ್ನ ಪುತ್ರನಿಂದ ನಾವೆಲ್ಲರೂ ಉದ್ಧಾರ ಹೊಂದಿರುವೆವು. ವಿಪ್ರರಿಗೆ, ನನಗೆ ಮತ್ತು ಧರ್ಮಕ್ಕೆ ಪಾಲಕನಾಗಿದ್ದ ಆ ಪುತ್ರನು ಅರ್ಧ ಆಯುಷ್ಯದವರೆಗೆ ಭುಂಜಿಸಿದ ದೇಹದ ತ್ಯಾಗದಿಂದ ವಿಪ್ರಾದಿ ಋಣವನ್ನು ಕಳೆದುಕೊಂಡಿರುವನು. ಮತ್ತು ನನ್ನ ಪುತ್ರನು ದ್ವಿಜರನ್ನು ರಕ್ಷಿಸಲು ಹೋಗಿ ಸಂಗ್ರಾಮದಲ್ಲಿ ಪ್ರಾಣತ್ಯಾಗ ಮಾಡಿದ್ದರಿಂದ ಜನನಿಗೆ ವೀರಜನನಿತ್ವವನ್ನು, ವಂಶಕ್ಕೆ ಕೀರ್ತಿ ಪ್ರಕಾಶವೂ ಮತ್ತು ತನಗೆ ಶೌರ್ಯಾಭಿಮಾನವೂ ಪ್ರಕಾಶಿಸಲ್ಪಟ್ಟವು. ತರುವಾಯ ಕುವಲಯಾಶ್ವನ ತಾಯಿಯು ತನ್ನ ಪತಿಗೆ ಪುತ್ರವಧವು ತಿಳಿದ ಮೇಲೆ ತಾನು ಪುತ್ರನಿಗೆ ಹಾಗೆ ಒದಗಿದ ಮರಣವನ್ನು ಕೇಳಿ ಸಂತುಷ್ಟಳಾಗಿ ತನ್ನ ಪತಿಗೆ ಹೀಗೆಂದಳು: ಮುನಿ ಪರಿತ್ರಾಣದ ನಿಮಿತ್ತವಾಗಿ ಪುತ್ರನು ಹತನಾಗಿ ಹೋದುದನ್ನು ಕೇಳಿ ನನಗೆ ಇಂದು ಎಷ್ಟು ಪ್ರೀತಿಯುಂಟಾಗಿದೆಯೋ, ಇಂತಹ ಪ್ರೀತಿಯು ನನ್ನ ತಾಯಿ, ಅಕ್ಕ, ತಂಗಿಯರಿಂದಲೂ ದೊರೆಯಲಿಲ್ಲ. ಶೋಕಪಡುತ್ತಿದ್ದ ಬ್ರಾಹ್ಮಣರ ಆರ್ತನಾದವನ್ನು ಕೇಳಿ ಪರಿಹರಿಸುವ ಶಕ್ತಿಯಿಲ್ಲದೆ ಯಾರು ಬಹಳ ದುಃಖದಿಂದಲೂ ವ್ಯಾಧಿಯಿಂದಲೂ ಮೃತ್ಯು ಹೊಂದುವರೋ ಅವರನ್ನು ಪ್ರಸವಿಸಿದ ಜನನಿಯು ನಿರರ್ಥಕ ಪ್ರಜಾವತಿಯಾಗುವಳು. ಯಾವ ಮಾನವರು ಗೋವುಗಳನ್ನು, ದ್ವಿಜರನ್ನು ರಕ್ಷಣೆ ಮಾಡುವ ನಿಮಿತ್ತದಿಂದ ನಿರ್ಭಯರಾಗಿ ಸಂಗ್ರಾಮದಲ್ಲಿ ಯುದ್ಧ ಮಾಡುತ್ತಾ ಶಸ್ತ್ರ ಪ್ರಹಾರದಿಂದ ಗಾಯಗೊಂಡವರಾಗಿ ಪ್ರಾಣವನ್ನು ನೀಗುವರೋ ಅವರು ಮಾನವರೆನಿಸುವರು. ಧನವನ್ನು ಬಯಸುವ ಅರ್ಥಿಗಳಲ್ಲಿಯೂ ಉಪಕಾರಾರ್ಥಿಯಾದ ಮಿತ್ರವರ್ಗದಲ್ಲಿಯೂ ಮತ್ತು ದ್ವೇಷ ಸಾಧಿಸುತ್ತಿರುವ ಶತ್ರುಗಳಲ್ಲಿಯೂ ಹಿಮ್ಮುಖನಾಗಿ ಯಾರು ಹೋಗುವುದಿಲ್ಲವೋ ಅಂತಹವನಿಂದಲೇ ಅವನ ತಂದೆಯು ಪುತ್ರವಂತನೂ ತಾಯಿಯು ವೀರಮಾತೆಯೂ ಆಗುವರು. ಪುತ್ರನು ಸಂಗ್ರಾಮದಲ್ಲಿ ಶತ್ರುಗಳನ್ನು ಗೆಲ್ಲಲಿ ಅಥವಾ ತಾನು ಶತ್ರುಗಳಿಂದ ಹತನಾಗಲಿ, ಆಗಲೇ ಅಂತಹವನನ್ನು ಪ್ರಸವಿಸಿದ ಜನನಿಯ ಗರ್ಭಧಾರಣ ಕ್ಲೇಶವು ಸಫಲತೆಯನ್ನು ಹೊಂದುವುದು. ಪುತ್ರರು ಹೀಗೆಂದರು. ತರುವಾಯ ಆ ಶತ್ರುಜಿತ್ ರಾಜನು ತನ್ನ ಸೊಸೆಯಾದ ಮದಾಲಸೆಗೆ ಕರ್ತವ್ಯವಾದ ಅಗ್ನಿ ಸಂಸ್ಕಾರಾದಿಗಳನ್ನು ಮಾಡಿಸಿದನು ಮತ್ತು ರಾಜಮಂದಿರದಿಂದ ಹೊರಕ್ಕೆ ಬಂದು ಸ್ನಾನ ಮಾಡಿ ಪುತ್ರನಿಗೆ ಜಲಾಂಜಲಿಯನ್ನು ಕೊಟ್ಟನು. ತಾಲಕೇತು ದಾನವನು ಹಾಗೆಯೇ ಋತಧ್ವಜನನ್ನು ಕುರಿತು ಪ್ರಣಯವನ್ನು ತೋರಿಸುತ್ತಾ ಮಧುರವಾದ ಮಾತುಗಳನ್ನು ಆಡಿದನು. ರಾಜಪುತ್ರನೇ, ಇನ್ನು ನೀನು ಇಲ್ಲಿಂದ ಹೊರಟು ಹೋಗು. ನಿನ್ನಿಂದ ನಾನು ಕೃತಕೃತ್ಯನಾಗಿ ಮಾಡಲ್ಪಟ್ಟಿರುವೆನು. ನೀನು ಇಲ್ಲಿ ಅಚಲನಾಗಿ ನಿಂತಿರುವಾಗ ನಾನು ನನ್ನ ಇಷ್ಟವಾದ ಕರ್ತವ್ಯವನ್ನು ಸಾಧಿಸಿಕೊಂಡೆನು. ಮಹಾತ್ಮನೂ ಜಲಕ್ಕೆ ಅಭಿಮಾನಿ ದೇವತೆಯೂ ಆದ
ವರುಣದೇವನ ಪ್ರೀತಿಗೆ ಮಾಡಬೇಕಾದ ಯಜ್ಞಾನುಷ್ಠಾನವೂ ಆದಂತೆ ಆಯಿತು. ಹೀಗೆ ನನಗೆ ಯಾವುದು ಕರ್ತವ್ಯವೆಂದು ಬಹಳ ಇಷ್ಟವಾಗಿದ್ದಿತೋ ಅದೆಲ್ಲವೂ ನನ್ನಿಂದ ಸಾಧಿಸಲ್ಪಟ್ಟಿತು. ತರುವಾಯ ಆ ರಾಜಪುತ್ರನು ಮಾಯಾ ತಪಸ್ವಿಯನ್ನು ನಮಸ್ಕರಿಸಿ ಗರುಡ ವಾಯುಗಳಿಗೆ ಸಮಾನವಾದ ವಿಕ್ರಮದಿಂದ ಶೋಭಿಸುವ ಅದೇ ಕುವಲಯ ಅಶ್ವವನ್ನು ಏರಿಕೊಂಡು ತಂದೆಯೂ ಇದ್ದ ಪುರಕ್ಕೆ ಹಿಂತಿರುಗಿ ಬಂದನು. ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ಕಾಲಕೇತೋ ಕುವಲಯಾಶ್ವ ಪ್ರತಾರಣಂ ನಾಮ ವಿಂಶೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 21ನೆಯ ಅಧ್ಯಾಯವಾದ ಅಶ್ವತರ ನಾಗರಾಜನು ಈಶ್ವರ ವರಪ್ರಭಾವದಿಂದ ಮದಾಲಸೆಯನ್ನು ಪುತ್ರಿಯನ್ನಾಗಿ ಹೊಂದಿರುವುದು, ಕುವಲಯಾಶ್ವನು ನಾಗರಾಜನ ಮನೆಗೆ ಹೋಗುವುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.